ಸಂಕಷ್ಟ ಚತುರ್ಥಿ ವ್ರತ ಮಾಡಲು ಶುಭ ಸಮಯ ಮತ್ತು ಮಹತ್ವ, ಪೂಜೆ ವಿಧಿ-ವಿಧಾನ ಸಂಪೂರ್ಣ ಮಾಹಿತಿ. ಸೆಪ್ಟೆಂಬರ್ 21 ಶನಿವಾರದಂದು ವಿಘ್ನರಾಜ ಸಂಕಷ್ಟ ಚತುರ್ಥಿ ಅಥವಾ ಸಂಕಷ್ಟಿ ಇದೆ. ಈ ದಿನವು ಅಡೆತಡೆಗಳನ್ನು ನಿವಾರಿಸುವ ಭಗವಾನ್ ಗಣೇಶನಿಗೆ ಸಮರ್ಪಿತವಾಗಿದೆ ಮತ್ತು ಕೃಷ್ಣ ಪಕ್ಷದಲ್ಲಿ ಚತುರ್ಥಿ ಅಂದರೆ 4ನೇ ದಿನದಂದು ಆಚರಿಸಲಾಗುತ್ತದೆ. ಈ ವರ್ಷದ ಚತುರ್ಥಿ ತಿಥಿ ಸೆಪ್ಟೆಂಬರ್ 20ರಂದು ರಾತ್ರಿ 9:15ಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಸೆಪ್ಟೆಂಬರ್ 21ರಂದು ಸಂಜೆ 6:13ಕ್ಕೆ ಕೊನೆಗೊಳ್ಳುತ್ತದೆ. ಆದರೆ ಚತುರ್ಥಿ ತಿಥಿಯಲ್ಲಿ ಚಂದ್ರೋದಯ ಇರುವುದಿಲ್ಲ. ಸಂಕಷ್ಟಿ ದಿನದಂದು ಕೃಷ್ಣ ದಶಮಿ ಚಂದ್ರೋದಯವು ರಾತ್ರಿ 8:30ಕ್ಕೆ ಸಂಭವಿಸುವ ನಿರೀಕ್ಷೆ ಇದೆ. ವಿಘ್ನರಾಜ ಸಂಕಷ್ಟ ಚತುರ್ಥಿಯ ಮಹತ್ವ. ಹಿಂದೂ ಧರ್ಮದಲ್ಲಿ ವಿಘ್ನರಾಜ ಸಂಕಷ್ಟ ಚತುರ್ಥಿಯನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈ ದಿನದಂದು ಉಪವಾಸವನ್ನು ಆಚರಿಸುವುದು ಭಕ್ತರಿಗೆ ಬುದ್ಧಿವಂತಿಕೆ, ಅದೃಷ್ಟ ಮತ್ತು ನಕಾರಾತ್ಮಕ ಪ್ರಭಾವಗಳಿಂದ ರಕ್ಷಣೆ ನೀಡುತ್ತದೆ ಎಂದು ನಂಬಲಾಗಿದೆ. ಈ ದಿನದಂದು ಭಗವಾನ್ ಗಣೇಶನನ್ನು ಪೂಜಿಸುವ ಮೂಲಕ ಭಕ್ತರು ಆಯಸ್ಸು, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಗಣೇಶನ ಆಶೀರ್ವಾದವನ್ನು ಪಡೆಯುತ್ತಾರೆ. ಜೀವನದ ಸವಾಲುಗಳನ್ನು ಜಯಿಸಲು ಮತ್ತು ಮೋಕ್ಷ ಅಥವಾ ವಿಮೋಚನೆಯ ಹಾದಿಯಲ್ಲಿನ ಅಡೆತಡೆಗಳನ್ನು ನಿವಾರಿಸಲು ಗಣೇಶನಿಂದ ಮಾರ್ಗದರ್ಶನ ಮತ್ತು ಶಕ್ತಿಯನ್ನು ಪಡೆಯುವ ಅವಕಾಶವಾಗಿ ಸಂಕಷ್ಟ ಚತುರ್ಥಿಯ ದಿನವನ್ನಾಗಿ ನೋಡಲಾಗುತ್ತದೆ. ವಿಘ್ನರಾಜ ಸಂಕಷ್ಟಿ ಚತುರ್ಥಿಯ ಆಚರಣೆ ಹೀಗಿರಬೇಕು ನೋಡಿ. ಭಕ್ತರು ಬೇಗ ಏಳುವುದು, ಸ್ನಾನ ಮಾಡುವುದು ಮತ್ತು ಶುಭ್ರವಾದ ಬಟ್ಟೆಗಳನ್ನು ಧರಿಸುವುದರೊಂದಿಗೆ ದಿನವು ಪ್ರಾರಂಭವಾಗುತ್ತದೆ. ಪೂಜೆಯು ಗಣೇಶನ ವಿಗ್ರಹ ಅಥವಾ ಚಿತ್ರವನ್ನು ಶುದ್ಧೀಕರಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಅರ್ಪಣೆಗಳಲ್ಲಿ ಪ್ರಾರ್ಥನೆಗಳನ್ನು, ಹೂವುಗಳು, ಹಣ್ಣುಗಳು ಮತ್ತು ನೈವೇದ್ಯ ಸಾಮಾನ್ಯವಾಗಿ ಮೋದಕಗಳನ್ನು ಒಳಗೊಂಡಿರುತ್ತದೆ. ಇವು ಗಣೇಶನಿಗೆ ಪ್ರಿಯವಾದ ಸಿಹಿ ತಿಂಡಿಯಾಗಿದೆ. ಆವಿಯಲ್ಲಿ ಬೇಯಿಸಿದ ಅಕ್ಕಿ ರೊಟ್ಟಿಯಿಂದ ತಯಾರಿಸಿದ ಅಂಟುಕುಲು ಎಂಬ ವಿಶೇಷ ನೈವೇದ್ಯವನ್ನು ಸಹ ನೀಡಲಾಗುತ್ತದೆ. ಪೂಜೆಯ ಸಮಯದಲ್ಲಿ ಭಕ್ತರು ಗಣೇಶ ಮಂತ್ರಗಳನ್ನು ಪಠಿಸುತ್ತಾರೆ ಮತ್ತು ಸಂಕಷ್ಟಿ ಚತುರ್ಥಿ ಕಥೆಯನ್ನು ಓದುತ್ತಾರೆ. ದೀಪ ಬೆಳಗಿಸಿ ಆರತಿ ಮಾಡುತ್ತಾರೆ. ಭಕ್ತರು ದಿನವಿಡೀ ಉಪವಾಸವನ್ನು ಆಚರಿಸುತ್ತಾರೆ. ಅವರು ಚಂದ್ರೋದಯದ ನಂತರವೇ ಅದನ್ನು ಮುರಿಯುತ್ತಾರೆ. ಚಂದ್ರನು ಗೋಚರಿಸಿದ ನಂತರ ಗಣೇಶನ ದೈವಿಕ ಉಪಸ್ಥಿತಿಯ ಸಂಕೇತವಾಗಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸುತ್ತಾರೆ. ಮೋದಕಗಳನ್ನು ಮತ್ತು ಇತರೆ ಸಿಹಿ ತಿಂಡಿಗಳನ್ನು ಒಳಗೊಂಡಿರುವ ಭೋಜನದೊಂದಿಗೆ ಉಪವಾಸವನ್ನು ಮುರಿಯಲಾಗುತ್ತದೆ. ಅಡೆತಡೆ ಮುಕ್ತ ಜೀವನಕ್ಕಾಗಿ ಗಣೇಶನ ಆಶೀರ್ವಾದವನ್ನು ಕೋರಿ ಪ್ರಾರ್ಥನೆಯೊಂದಿಗೆ ಪೂಜೆ ಮುಕ್ತಾಯವಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.